ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಗುಪ್ತಾ ಪಾಟೀಲ್ ಅಂತ. ಹೇಗಾದರೂ ಮಾಡಿ ಮನೆ ಹತ್ತಿರ ಇರುವ ವ್ಯಕ್ತಿ ಜೊತೆಗೆ ಒಳ್ಳೆ ಸಂಬಂಧ ಇಟ್ಟುಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಏಕೆಂದರೆ ಸುಲಭವಾಗಿ ಭೇಟಿ ಆಗ್ಬೋದು. ಆ್ಯಂಡ್ ಜೊತೆಗೆ ಸ್ನೇಹಿತರೆ 1,20,000 ರೂಪಾಯಿ ಕೊಡ್ತೀನಿ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಅನಿಸಿಕೆ ತಿಳಿಸಿ. ಆ್ಯಂಡ್ ಗುಪ್ತಾ ಪಾಟೀಲ್ ಅವರ ಹತ್ತಿರ ಜೀಪ್ ಲಿಬರ್ಟಿ ರಾಕಿ ಮೌಂಟೇನ್ ಎಡಿಷನ್ ಒಂದು ಹಳೆ ಜೀಪ್ ಇರುತ್ತೆ. ಈ ಒಂದು ಜೀಬಲ್ಲೇ ಬಂದು ಭೇಟಿ ಕೂಡ ಆಗ್ತೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಸಂದರ್ಭ ಅನುಸಾರವಾಗಿ ಅನುಭವಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡಿದ್ದಾರೆ, ಪದೇ ಪದೇ ಭೇಟಿ ಆಗಬಹುದು. ಯಜಮಾನರು ಮಾಡದೇ ಇರುವ ವಿಧಾನದಲ್ಲೂ ಕೂಡ ಚೆನ್ನಾಗಿ ಅನುಭವಿಸುವಂತ ಒಂದು ಅವಕಾಶ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಬ್ಬರನ್ನ ಇಟ್ಟುಕೊಂಡಿದ್ದರೆ ಹೊಸ ರೀತಿಯಲ್ಲಿ ಕೂಡ ಅನುಭವಿಸುವಂತ ಒಂದು ಅವಕಾಶ ಸಿಗುತ್ತದೆ. ಮಾಡುವಾಗ ಮಧ್ಯದಲ್ಲಿ ನಿಲ್ಲಬಾರದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕನಿಷ್ಠ ಸತತವಾಗಿ 10 ನಿಮಿಷದವರೆಗೆ ಮಾಡಬೇಕು. ಸತತವಾಗಿ ಗುದ್ದುವ ಸಮಯದಲ್ಲಿ ಚಪಾತಿ ಬೇಗ ಬಿಸಿಯಾಗುತ್ತೆ. ಜೊತೆಗೆ ಪ್ರತಿ ಮಹಿಳೆಯರಿಗೆ ಹೆಚ್ಚು ಕೂಡ ಸುಖ ಸಿಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. 10 ನಿಮಿಷ ಸತತವಾಗಿ ನಿಲ್ಲದೆ ಮಾಡಿದರೆ ಮಹಿಳೆಯರಿಗೆ ಖಂಡಿತ ತೃಪ್ತಿ ಕೂಡ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಜೀಪ್ ಲಿಬರ್ಟಿ ರಾಕಿ ಮೌಂಟೇನ್ ಎಡಿಷನ್ ಅಂತ. ಇದೇ ಜೀಬಲ್ಲಿ ಬಂದು ಭೇಟಿ ಆಗುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹಳೆ ಜೀಬ್ ಆಗಿದ್ರು ಸ್ನೇಹಿತರೆ, ಒಳ್ಳೆ ಲುಕ್ ಇದೆ. ಆ್ಯಂಡ್ ಕೆಲವು ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸೊ ನೋಡ್ಬೋದು ಈ ಒಂದು ಜೀಪ್ ಸ್ನೇಹಿತರೆ ಇವರು 2007ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಬೇಸ್ ಮಾಡೆಲ್ built on the Jeep Liberty Sport Trim. Engine option typically equipped with a 3.7 ಲೀಟರ್ V6 ಇಂಜಿನ್. ಇದರಲ್ಲಿ 3.7 ಲೀಟರ್ V6 ಇಂಜಿನ್ ಪವರ್ಫುಲ್ ಇಂಜಿನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ 2007ರ ಜೀಪ್ ಆಗಿದ್ರು, ಒಳ್ಳೆ ಪವರ್ಫುಲ್ ಇಂಜಿನ್ ಇರೋದ್ರಿಂದ ಇದುವರೆಗೂ ಒಳ್ಳೆ ಮೈಲೇಜ್ ಕೊಡುತ್ತದೆ. ಆಲಿವ್ ವೀಲ್ ಹೊಂದಿರುತ್ತೆ, ಅದರ ಜೊತೆಗೆ ಪ್ರೀಮಿಯಂ ಇಂಟೀರಿಯರ್ ಕೂಡ ಹೊಂದಿರುತ್ತೆ. ಆ್ಯಂಡ್ ಅಡಿಷನಲ್ ಫ್ಯೂಚರ್ಸ್ ಇನ್ಕ್ಲೂಡ್ ಫಾರ್ ಲೈಟ್ಸ್, ಪವರ್ ಆಕ್ಸೆಸರೀಸ್, ಪ್ರೀಮಿಯಂ ಆಡಿಯೋ ಆ್ಯಂಡ್ ಯುನಿಕ್ ಅಫೋಲ್ಸ್ಟರಿ. ಒಟ್ಟಾಗಿ ಈ ಒಂದು ಜೀಪ್ ಒಳಗಡೆ ಸ್ನೇಹಿತರೆ ಒಂದು ಲಕ್ಸರಿ ಕಾರ್ ತರ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ 2007ರ ಕಾರ್ ಆಗಿದ್ದು ಇದುವರೆಗೂ ಕೂಡ ಬಳಕೆ ಮಾಡುತ್ತಿದ್ದಾರೆ. ಈಕೆ ಪ್ರೊಫೈಲ್ ಶೇರ್ ಮಾಡಿಕೊಳ್ಳಲು ಮುಖ್ಯ ಉದ್ದೇಶ ಬಂದ್ಬಿಟ್ಟು ಮನೆ ಹತ್ತಿರ ಇರುವ ವ್ಯಕ್ತಿ ಜೊತೆ ಸಂಬಂಧದಲ್ಲಿ ಇರಬೇಕು. ಏಕೆಂದರೆ ಭೇಟಿ ಆಗಲು ಸುಲಭವಾಗುತ್ತೆ. ಸೊ ಹಾಗಾಗಿ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.